ಸರ್, ಇದು 1831 ಜನವರಿ 26ರಂದು ನಡೆದಿರ್ತಕ್ಕಂಥ ಘಟನೆ. ಜನವರಿ 1826 1831 ಜನವರಿ 26ರಂದು ನಡೆದಿರ್ತಕ್ಕಂಥ ಘಟನೆ. ಓಕೆ ಸರ್. ಓಕೆ. ಈ ಒಂದು ಆಲದ ಮರಕ್ಕೆ ಸಂಗೊಳ್ಳಿ ರಾಯಣ್ಣನಷ್ಟೇ ಗಲ್ಲಿ ಹಾಕಲಿಲ್ಲ, ಸಂಗೊಳ್ಳಿ ರಾಯಣ್ಣನ ಜೊತೆಗೆ ಇನ್ನುಳಿದ 6 ಜನರನ್ನ, ಒಟ್ಟು ಅವತ್ತು ರಾಯಣ್ಣನ ಹಿಡ್ಕೊಂಡು 7 ಜನರನ್ನ ಗಲ್ಲಿ ಶಿಕ್ಷೆಗೆ ಗುರಿಪಡಿಸಲಾಯಿತು. ಓಕೆ. ಮತ್ತೆ ಅದೇ ದಿನ 6 ಜನರಿಗೆ ರಾಯ ಕುತ್ತಿಗೆಗೆ ಹಗ್ಗ ಬೀಳ ಹೊತ್ತು ನಾನು ಎದೆ ನಡಗದ ಹಾಗೆ ನಿಂತರು ಈ ನಿನ್ನ ಗುಂಡಿಗೆ ಎಂಥ ಗುಂಡಿಗೆನೋ ಯಪ್ಪ, ನಿನ್ನಂತೋನ್ನ ಹ್ಯಾಂಗ ಗಲ್ಲಿಗೆ ಹಾಕುತ್ತಾರೋ, ಹ್ಯಾಂಗ ಗಲ್ಲಿಗೆ ಹಾಕುತ್ತಾರೋ ಯಪ್ಪ. ಪ್ರಿಯ ಸ್ನೇಹಿತರೆ, ಇವಾಗ ನಾವು ಒಂದು ಪುಣ್ಯ ಭೂಮಿಗೆ ಬಂದಿದ್ದೀವಿ. ಆ ಪುಣ್ಯ ಭೂಮಿ ಯಾವ್ದಪ್ಪ, ಯಾವ ಪುಣ್ಯ ಭೂಮಿ ಅಂತ ನೀವು ಕೇಳ್ತಾ ಇರ್ಬೋದು. ಸಂಗೊಳ್ಳಿ ರಾಯಣ್ಣನವರನ್ನ ಗಲ್ಲಿಗೇರಿಸಿದಂತ ಮರ ಇದು. ಹೌದಾ ಹಬ್ಬ ಅಂತ ಆಶ್ಚರ್ಯ ಪಡಬೇಡಿ, ಹೌದು ನಿಜಾನೇ. ಮೊದಲನೇದಾಗಿ ನಾನು ಆ ಮರಕ್ಕೆ ಕಲಾವಾಗಿ ಒಂದು ನಮಸ್ಕಾರ ಮಾಡ್ತೀನಿ, ಆಯ್ತಾ. ಇದು ನಮ್ಮ ಕನ್ನಡಿಗರ ಹೆಮ್ಮೆ. ಇವಾಗ ಇದೇ ಮರದಲ್ಲಿ ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸಿದ್ರು ಅನ್ನೋದಕ್ಕೆ ಒಂದಷ್ಟು ಪುರಾವೆಗಳಿವೆ, ಒಂದಷ್ಟು ನಿದರ್ಶನಗಳಿವೆ. ಅದ್ರ ಜೊತೆಗೆ ಇತಿಹಾಸನೂ ಕೂಡ ಹಾಗೇನೆ ಇದೆ. ಅದೇ ರೀತಿ ನಮ್ಮ ಇತಿಹಾಸವನ್ನ ನಮ್ದೇನು ಎಪಿಸೋಡ್ ಇದೆ ಎಲ್ಲದರಲ್ಲೂ ಕೂಡ ಬಸವರಾಜರು ಇದ್ದೇ ಇದ್ದಾರೆ. ಕೇಳೋಣ ಸರ್, ಹೆಂಗಾಯ್ತು ಅವರ ಒಂದು ಈ ಮರಣ ಇದೇ ಮರದಲ್ಲಿ ಆಗಿದೆ ಅನ್ನೋದಕ್ಕೆ ಹೆಂಗೆ ಏನು ಸರ್? ಇದು 1831 ಜನವರಿ 26ರಂದು ನಡೆದಿರ್ತಕ್ಕಂಥ ಘಟನೆ. ಜನವರಿ 1831 ಜನವರಿ 26ರಂದು ನಡೆದಿರ್ತಕ್ಕಂಥ ಘಟನೆ. ಓಕೆ ಸರ್. ಓಕೆ. ಈ ಒಂದು ಆಲದ ಮರಕ್ಕೆ ಸಂಗೊಳ್ಳಿ ರಾಯಣ್ಣನಷ್ಟೇ ಗಲ್ಲಿ ಹಾಕಲಿಲ್ಲ, ಸಂಗೊಳ್ಳಿ ರಾಯಣ್ಣನ ಜೊತೆಗೆ ಇನ್ನುಳಿದ 6 ಜನರನ್ನ, ಒಟ್ಟು ಅವತ್ತು ರಾಯಣ್ಣನ ಹಿಡ್ಕೊಂಡು 7 ಜನರನ್ನ ಗಲ್ಲಿ ಶಿಕ್ಷೆಗೆ ಗುರಿಪಡಿಸಲಾಯಿತು. ಓಕೆ. ಮತ್ತೆ ಅದೇ ದಿನ 6 ಜನರಿಗೆ ಜೀವಾವಧಿ ಕರಿನೀರು ಶಿಕ್ಷೆಯನ್ನ, ಅಂದ್ರೆ ಅಂಡಮಾನ್ ನಿಕೋಬಾರ್ ಇದರೊಳಗ ಸೆಲ್ಯುಲಾರ್ ಜೈಲಿನೊಳಗೆ ಬಿಟ್ಟು ಬರುವಂತ ಕೆಲಸವನ್ನ ನಡೀತಿದೆ. ಓಕೆ. ಅಂದ್ರೆ ಇದು ಒಂದು ಐತಿಹಾಸಿಕವಾಗಿ ಒಂದು ಮಹತ್ವದ ದಿನ. ಯಾಕಂದ್ರೆ ಜನವರಿ 26 ಸಂಗೊಳ್ಳಿ ರಾಯಣ್ಣವ್ರನ್ನ ಗಲ್ಲಿಗೆ ಹಾಕಿದ ದಿನ. ಅದೇ ದಿನ ನಾವು ಗಣರಾಜ್ಯೋತ್ಸವವನ್ನ ಆಚರಿಸ್ತೇವೆ. 2 ದಿನಕ್ಕೂ ಅವಿನೋಭಾವ ಸಂಬಂಧ. ಅವನ ಹುಟ್ಟಿದ ಸ್ಥಳದಲ್ಲಿ ಇರ್ತಕ್ಕಂಥ ಕಟ್ಟೆ ಮೇಲೆ ಇರ್ತಕ್ಕಂಥ ಗಿಡ ಆಲದ ಮರ, ಅವನನ್ನ ಹಿಡಿದಿರ್ತಕ್ಕಂಥ ಡೋರಿ ಹಾಳದಲ್ಲಿ ಇರ್ತಕ್ಕಂಥ ಮರ ಆಲದ ಮರ, ಅವನನ್ನ ಗಲ್ಲಿಗೆ ಹಾಕಿದ್ದು ಆಲದ ಮರ, ಅವನ ಸಮಾಧಿ ಮೇಲೆ ನೆಟ್ಟಿರ್ತಕ್ಕಂಥದ್ದು, ಅವನ್ ಬಿಚ್ಚಗತ್ತಿ ಚನ್ನಬಸಪ್ಪ ಅವನ ಆತ್ಮೀಯ ಗಿಡ ನೆಟ್ಟಿರ್ತಕ್ಕಂಥ ಗಿಡನೂ ಆಲದ ಮರ. ಆಲದ ಮರಕ್ಕೂ ಸಂಗೊಳ್ಳಿ ರಾಯಣ್ಣ ಇತಿಹಾಸ ಅವಿನೋಭಾವ ಸಂಬಂಧ ಇದೆ. ಅದೇನೋ ಎಲ್ಲಾ ಕಡೆ ಆಲದ ಮರನೇ. ಅದೇ ಆಲದ ಮರ ನಮ್ಮ ರಾಷ್ಟ್ರೀಯ ಮರನೂ ಆಗಿದೆ. ಹೌದು. ಅಂದ್ರೆ ಸಂಗೊಳ್ಳಿ ರಾಯಣ್ಣ ಮತ್ತು ಅವನ ಸಹಚರರ ಹೋರಾಟ, ವಿಶೇಷವಾಗಿ ಸಂಗೊಳ್ಳಿ ರಾಯಣ್ಣನ ಒಂದು ಜೀವನ ಈ ಮೂಲಕ ಸಾರ್ಥಕತೆಯನ್ನು ಪಡೆದದ ಅಂತ ಹೇಳ್ಬೋದು. ಯಾಕಂದ್ರೆ ರಾಷ್ಟ್ರೀಯ ಮರನೇ ಅವನ ಸಮಾಧಿ ಮೇಲೆ ಬಿಚ್ಚಗತ್ತಿ ಚನ್ನಬಸಪ್ಪ ನೆಡ್ತಾನೆ. ಅದೇ ಮರ ನಮ್ದು ಮುಂದೆ ರಾಷ್ಟ್ರೀಯ ಮರ ಆಗ್ತದೆ. ಅದು ಕಾಕತಾಳೀಯ. ಮುಂದೆ ಜನವರಿ 26 ಅವನನ್ನ ಗಲ್ಲಿಗೆ ಹಾಕಿದಂತ ದಿನ ಮತ್ತು ಅವತ್ತು ನಾವು ಸಂವಿಧಾನವನ್ನು ಒಪ್ಪಿಕೊಂಡು ಗಣರಾಜ್ಯೋತ್ಸವನ ಆಚರಿಸ್ತಕ್ಕಂಥ ದಿನ. ಅದಕ್ಕಿಂತ ಪೂರ್ವದೊಳಗೆ ಜನವರಿ 26 ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಒಂದು ಸ್ವಾತಂತ್ರ್ಯ ದಿನ ಯಾವ್ದಾಗಿತ್ತು ಅಂದ್ರೆ ಜನವರಿ 26 ಆಗಿತ್ತು. ಹೌದು. ಜನವರಿ 26 ನಾವು ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡಿರ್ತಕ್ಕಂಥ ಸ್ವಾತಂತ್ರ್ಯ ದಿನ ಅಂತ ಘೋಷಣೆ ಮಾಡಿಕೊಂಡ ದಿನ. ಆದ್ರೆ ಬ್ರಿಟಿಷರು ಕೊಟ್ಟಿರ್ತಕ್ಕಂಥದ್ದು ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ದಿನ. ಆಗಸ್ಟ್ 15ಕ್ಕೆ. ಆದ್ರೆ ನಾವು ಭಾರತೀಯರು ಘೋಷಿಸಿಕೊಂಡಿರ್ತಕ್ಕಂಥ ಸ್ವಾತಂತ್ರ್ಯ ದಿನ ಯಾವುದು ಅಂತಂದ್ರೆ ಜನವರಿ 26ನೇ ತಾರೀಕಿಗೆನೆ ಗಣರಾಜ್ಯೋತ್ಸವನ ಗಣರಾಜ್ಯ ನಮ್ಮ ಸಂವಿಧಾನವನ್ನು ಅಂಗೀಕರಿಸಬೇಕನ್ನುವಂಥದ್ದು ನಮ್ಮ
ರಾಷ್ಟ್ರೀಯ ನಾಯಕರ ಒಂದು ನಿರ್ಧಾರ. ಅಂದ್ರೆ ಜನವರಿ 26 ನಮ್ಮ ಭಾರತೀಯರ ಸ್ವಾತಂತ್ರ್ಯ ದಿನಾನೂ ಹೌದು, ನಮ್ಮ ಗಣರಾಜ್ಯೋತ್ಸವ ದಿನಾನೂ ಹೌದು, ಮತ್ತು ಸಂಗೊಳ್ಳಿ ರಾಯಣ್ಣವರ ಬಲಿದಾನ ದಿನಾನೂ ಹೌದು. ಆ ಒಂದು ರಾಷ್ಟ್ರೀಯತೆಗೂ ಮತ್ತು ಸಂಗೊಳ್ಳಿ ರಾಯಣ್ಣನ ಒಂದು ಜೀವನಕ್ಕೂ ಒಂದು ಅವಿನಾಭಾವ ಸಂಬಂಧ ಇರುವುದರಿಂದ ಈ ಮೂಲಕ ಸಂಗೊಳ್ಳಿ ರಾಯಣ್ಣನ ಜೀವನ ಸಾರ್ಥಕ ಆಗಿದೆ ಅಂತ ಹೇಳಿ ನಾವು ಭಾವಿಸ್ಬೋದು. ಅದಾದ್ಮೇಲೆ ಸರ್, ಗಲ್ಲಿಗೆ ಏರಿಸ್ಬೇಕಾದ್ರೆ ಅವ್ರ ಇಡೀ ಕುಟುಂಬ, ಅವರ ತಾಯಿ, ಅವರೆಲ್ಲ ಈ ಜಾಗಕ್ಕೆ ಅವರೆಲ್ಲರೂ ಬಂದಿದ್ರು. ಅದು ಕೆಲವೊಂದಷ್ಟು ಕೋರ್ಟ್ ದಾಖಲೆಗಳು ನಮ್ಗ ಲಭ್ಯ ಆಗ್ಬೇಕಾಗಿದೆ. ನಾವು ಪುಣೆ ಒಳಗ, ಮುಂಬೈ ಒಳಗ ಹುಡುಕಿದೀವಿ. ಅವು ಯಾವುದೋ ಕಾರಣದಿಂದ ಅವು ಇನ್ನೂ ನಾವು ಸರ್ಕಾರಿ ಮಟ್ಟದೊಳಗೆ ಪ್ರಯತ್ನ ಆಗಿ ಅವು ದಾಖಲಾತಿಗಳು ಸಿಕ್ಕು ಅಂತಂದ್ರೆ ಆ ಕೋರ್ಟ್ ಪ್ರೊಸೀಡಿಂಗ್ಸ್ ಒಳಗೆ ಯಾರು ಸಾಕ್ಷಿ ಹೇಳಿದ್ರು ಏನು ಮತ್ತೆಲ್ಲವೂ ಮಾಹಿತಿ ನಮ್ಗೆ ಸಿಗ್ತದೆ. ಆಮೇಲೆ ನಮ್ಗೆ ಇನ್ನೊಂದ್ ಏನಿದೆ ಅಂದ್ರೆ ಅವಾಗ ಸಂಗೊಳ್ಳಿ ರಾಯಣ್ಣ ಸಹಚರರು ಬಂದಿದ್ರು, ರಾಯಣ್ಣನ ಅಭಿಮಾನಿಗಳು ಬಂದಿದ್ರು. ಅವರೆಲ್ಲರೂ ಸಮ್ಮುಖದೊಳಗನ ಇಲ್ಲಿ ಗುಡ್ಡದ ಇದು ಪಶ್ಚಿಮ ಘಟ್ಟದ ಆರಂಭದ ಘಟ್ಟ ಇದು. ಇಲ್ಲಿ ರಾಯಣ್ಣನ ಸಹಚರಿ ಇನ್ನೂ ಸಾವಿರಾರು ಜನ ಪಶ್ಚಿಮ ಘಟ್ಟದೊಳಗೆ ಅಡಿಕೊಂಡಿದ್ರು. ಅವ್ರಿಗೆಲ್ಲರಿಗೂ ಸಂದೇಶ ಹೋಗ್ಬೇಕು, ಬ್ರಿಟಿಷರ ವಿರುದ್ಧ ಬಂಡಾಯ ಎದ್ರ ಯಾವ ರೀತಿ ಶಿಕ್ಷೆ ಕಾದಿರ್ತದೆ ಅನ್ನೋದನ್ನ ಈ ಮೂಲಕ ತೋರಿಸುವ ಉದ್ದೇಶದಿಂದ ಇಲ್ಲಿ ಅವ್ರನ್ನ ಗಲ್ಲಿಗೆ ಹಾಕುವಂತ ಪ್ರಕ್ರಿಯೆ ನಡೆಸ್ತೀವಿ. ಅದಾದ್ಮೇಲೆ ಈಗ ಕಿತ್ತೂರು ಚೆನ್ನಮ್ಮ ಅಗಲಿದ ಬಳಿಕ ಸಂಗೊಳ್ಳಿ ರಾಯಣ್ಣ ಅವರು ಇದು ಅಂತ್ಯ ಆಗ್ತದೆ. ಅವರು 1829 ಫೆಬ್ರವರಿ 2ನೇ ತಾರೀಕಿಗೆ ಚೆನ್ನಮ್ಮಾಜಿಯವರ ಲಿಂಗೈಕ್ಯ ಆಗ್ತಾರೆ. ರಾಯಣ್ಣ ಜನವರಿ 26, 1831 ಗಲ್ಲಿಗೆ. ಅವರು ಯಾರು ಈಗ ಯಾರನ್ನ ಈ ಬ್ರಿಟಿಷರ ಕೈಯಿಂದ ದತ್ತು ಮಗನನ್ನ ಬಿಡಿಸ್ಕೊಂಡ್ ಬರ್ತಾರೆ ಸಂಗೊಳ್ಳಿ ರಾಯಣ್ಣ. ಬಿಡಿಸ್ಕೊಂಡು ಬಂದಾಗ್ಲೇನೆ ಸಿಗಾಕೊಳ್ಳೋದು ಅನ್ಸುತ್ತೆ. ಇಲ್ಲ ಸರ್, ಆಕ್ಚುಲಿ ಅದು ದತ್ತು ಮಗನನ್ನ ಅವ್ರೇನ್ ಬ್ರಿಟಿಷರ್ ಏನ್ ಇದನ್ ಮಾಡಿರೋದಿಲ್ಲ. ಅವ್ರ ನೇತೃತ್ವದೊಳಗ ಅವ್ರ ತಮ್ಮ ಕಬ್ಜಾ ತಗೊಂಡಿರ್ತಾರ. ಆದ್ರೆ ಡೋರಿ ಹಳ್ಳದೊಳಗ ಜಳಕ ಮಾಡತಕ್ಕಂತ ಸಂದರ್ಭದೊಳಗ ಅವನ ಆತ್ಮೀಯ ಗೆಳೆಯ ಪಟದಣ್ಣವ್ರ ಲಕ್ಕಪ್ಪ ಅವನ ಕೈಯಲ್ಲಿರ್ತಕ್ಕಂಥ ಖಡ್ಗ ತಗೊಂಡು ಓಡಿ ಹೋಗ್ಬಿಡ್ತಾನ. ಆಗ ಒಂದಿಗೆಲೆ ಮುತ್ತಿಗೆ ಹಾಕಿ ಅವನನ್ನ ಅರೆಸ್ಟ್ ಮಾಡ್ತಕ್ಕಂತ ಪ್ರಯತ್ನ ನಡೀತಿದೆ. ಅವನ ಜೊತೆಗೆ ಸುಮಾರು 4 ಜನ ಅರೆಸ್ಟ್ ಆಗ್ತಾರೆ. ಅದರಲ್ಲಿ ಮುಖ್ಯ ಆರೋಪಿಗಳು ಅಂತ ಹೇಳಿ 13 ಜನ ಪರಿಗಣನೆ ಮಾಡ್ತಾರೆ. ಅದ್ರಾಗ ಅತಿ ಪ್ರಮುಖ ಆರೋಪಿಗಳು ಅಂತೇಳಿ ರಾಯಣ್ಣ ಮುಖ್ಯ ಆರೋಪಿ ಅಂತ ಹೇಳಿ, ಇನ್ನುಳಿದ 6 ಜನರು ಸಹವರ್ತಿಗಳಂತ ಪರಿಗಣನೆ ಮಾಡಿ 7 ಜನರಿಗೆ ಗಲ್ಲು ಶಿಕ್ಷೆ, 6 ಜನರಿಗೆ ಜೀವಾವಧಿ ಶಿಕ್ಷೆ ಅಂದ್ರೆ ಅವ್ರೇನಾದ್ರು ಬಿಟ್ಟಿರುವ ಮುನ್ಸೂಚನೆ ಏನೈತೆ? ಏನಿಲ್ಲ ಸರ್, ಅವ್ರ ಜೀವನ ಪರ್ಯಂತರ ಕರ್ಮೀರ ಶಿಕ್ಷೆ ಸಾಯುವವರೆಗೂ ಅವ್ರನ್ನ ಗಡಿಪಾರು ಮಾಡಿದಂತ ಅಂದ್ರೆ ಅಂಡಮಾನ್ ನಿಕೋಬಾರ್ ಜೈಲಿನೊಳಗೆ ಅವ್ರನ್ನ ಇಡ್ತಕ್ಕಂಥದ್ದು ಕಾಲಾಪಾನಿ ಶಿಕ್ಷೆಯನ್ನು ಕೊಡ್ತಾ ಇರ್ತಾರೆ. ಪ್ರಿಯ ಸ್ನೇಹಿತರೆ, ಈಗ ನಾವೇನೇ ಈ ಪುಣ್ಯಭೂಮಿಯಲ್ಲಿ ಇದ್ದೀವಿ, ಇದೇ ಜಾಗದಲ್ಲಿ ಸಂಗೊಳ್ಳಿ ರಾಯಣ್ಣನವರನ್ನ ಗಲ್ಲಿಗೇರಿಸಿದ್ರು. ಇದೇ ಆಲದ ಮರಗಳು ನೀವೇನ್ ನೋಡ್ತಾ ಇದ್ದೀರಾ, ಇದೇ ಆಲದ ಮರಗಳಿಗೆ ಆ 6 ಜನರನ್ನ ಗಲ್ಲಿಗೆ ಏರಿಸಿದಂತಹ ಸಹಜನ ಅಲ್ಲ ಸರ್, 7 ಜನ ರಾಯಣ್ಣನ ಸೇರಿ 7 ಜನವನ್ನ ಇಲ್ಲಿ ಗಲ್ಲಿಗೆ ಆಗ್ತಕ್ಕಂಥ ಸ್ಥಳ ಇದು. ಈ ಪುಣ್ಯಭೂಮಿಯಲ್ಲಿ ನಾವಿದ್ದೀವಿ. ತುಂಬಾ ನನಗೆ ಏನೋ ಒಂಥರ ಸಂತೋಷ ಆಗ್ತಾ ಇದೆ. ಅದಾದ್ಮೇಲೆ ನೀವು ಇಲ್ಲಿ ಯಾರೇ ಬನ್ನಿ ಬರ್ಬೋದಾ ಇಲ್ಲಿಗೆ? ಬರ್ಬೋದು ಇಲ್ಲಿಗೆ ಪ್ರವಾಸಿ ಬರ್ಬೋದು. ಅಂದ್ರೆ ಇವಾಗ ಒಂದ್ ಸ್ವಲ್ಪ ಇದಿದೆ, ನೋಡ್ಕೊಂಡು ಬನ್ನಿ, ಏನೋ ತೊಂದರೆ ಇಲ್ಲ. ಇಲ್ಲೆಲ್ಲ ನೋಡುವಂತ ಇದಿದೆ. ಮುಖ್ಯವಾಗಿ ಬಂದು ಈ ಆಲದ ಮರದ ಆಶೀರ್ವಾದ ಇದು ರಾಷ್ಟ್ರೀಯ ಮರವಾಗಿ ಮಾರ್ಪಾಡಾಗಿದೆ. ಅದು ನಮ್ಗೆ ಒಂದು ಖುಷಿಯ ವಿಚಾರ. ಒಂದು ಕಾಲದಲ್ಲಿ ಆಲದ ಮರ ಅಂತ ಕರೀತಾ ಇದ್ರು, ಅದು ಇವಾಗ ಆಲದ ಮರ ರಾಷ್ಟ್ರೀಯ ಮರ, ದೇವ್ರ ಮರ ಅಂತ. ಆಲದ ಮರ ರಾಷ್ಟ್ರೀಯ ಮರ, ಅದ್ರ ಜೊತೆಗೆ ನಮ್ಮ ವೀರ ಸಂಗೊಳ್ಳಿ ರಾಯಣ್ಣ ಗಲ್ಲಿಗೇರಿದ ಮರ. ನಮಗಾಗಿ, ನಮ್ಮ ದೇಶಕ್ಕಾಗಿ, ಕನ್ನಡಿಗರ ಹಕ್ಕಿಗಾಗಿ, ನಮ್ಮ ಕಿತ್ತೂರು ನಾಡಿಗಾಗಿ ಪ್ರಾಣ ಕೊಟ್ಟಂತ ಮಹಾ ದೈವ ಭಕ್ತ, ಕಿತ್ತೂರು ನಾಡಿನ ದೈವ ಭಕ್ತ, ಕಿತ್ತೂರಿನ ಕೆಚ್ಚದೆಯ ಕನ್ನಡಿಗ, ಗಂಡುಗಲಿ ನಮ್ಮ ಸಂಗೊಳ್ಳಿ ರಾಯಣ್ಣ. ಸೊ ಅಂತವರ ಪುಣ್ಯಭೂಮಿ ಇಲ್ಲಿದೆ. ಬಂದು ನೀವೆಲ್ಲರೂ ಕೂಡ ಆಶೀರ್ವಾದ ತಗೊಳ್ಳಿ ಅಂತೇಳಿ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು.